ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ ಆಕಿಂದ ಪರಿಚಯ ಆದೆ ನಾನು. ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದ್ಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂತ ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡೋಗಿ ನೀ ರೆಸ್ಟ್ ಮಾಡಂತಂದ. ಅದಾದಮೇಲೆ ನನ್ನ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಇತ್ತೋ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನಿ ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳಂಗಿಲ್ಲ, ಬರೀ ಸರ್ ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳೇನ, ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ನಾವು ಮನ್ಯಾಗಿದ್ವಿ ಸರ್, ಏಕಾಏಕಿ 10 ಮಂದಿ ಬಂದು ದಬ್ ಚಾಲು ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡ್ ಬಂದ್ಬಿಟ್ರಿ ಸರ್. ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ, ಸಮೀರ್ ಅನ್ನಂಗ್ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ ಚಾಕು ತಗೊಂಡ್ ಎಲ್ಲಿದಿ ಹೇಳ ಇಲ್ಲಿಗ ನಮ್ ಖಲಾಸ ಮಾಡ್ತೀವಿ ನೋಡ್ ಅಂತೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ ಸಮಾಜಿಗೆ ಎಲ್ಲಾ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವ್ ಸರ್. ಅವ್ರು ಬಂದಿದ್ದು ಇವತ್ ಮುಂಜಾನೆ. ಅವ್ರು ಎಲ್ಲಾ ಇವ್ರು ವಿಕಾಸ್ ನಗರ್ ನಮ್ಮ ಮನಿ, ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರಿ, ಅಕ್ಕ ತಂಗಿ. ಏನ್ ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲಾ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲ ಮುರು ದಂದ ಹೊಡ್ಯಾಕತ್ತಾರ. ನಿಂಗೆ ಖಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆಲ್ಲಾ ಎಲ್ಲ ಮಾರಕದ ಎಲ್ಲ ತೊಗೊಂಬಂದು ನಿಂಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ ನಮ್ಮ ಇದ ಸಂಬಂಧ ರೀ. ಇದಕ್ಕ ನೀ ನಮ್ಮ ಅಂದ್ರೆ ಸಮೀರ ಅಂದ್ರೆ ಯಾರ ಕರ್ಕೊಂಡ್ ಹೋಗ್ಯಾರಿ ಸರ್, ಬ್ಯಾರೆಯವ್ರು ಕರ್ಕೊಂಡ್ ಹೋಗ್ಯಾರ. ನಮ್ಮ ಪೊಲಿಟಿಷಿಯನ್ ಕರ್ಕೊಂಡ್ ಹೋಗ್ಯಾರ, ಯಾರ ನಮ್ ಮನಿಗ್ ಬಂದಾರ್ರಿ ಅವ್ರು. ನೀವ್ ಮಾಡಿ ಅಂತೇಳಿ ಕರ್ಕೊಂಡ್ ಹೋಗಿ ಬಂದಾರ ಸರ್. ಯಾರು ಇವತ್ ಸರ್ ನಂಗೆ ಇವತ್ತು ಗೊತ್ತಾಗಿದೆ. ನಂಗೆ ಇವತ್ತು ನಂಗೆ ಹೇಳಿಲ್ಲ ಮೇಡಮ್. ಇಲ್ಲ ನಾ ಏನ್ ಬಿಟ್ಟು ಬಂದಿಲ್ಲ ಸರ್. ಸುಳ್ಳು ಏನೋ ಮಾತಾಡ್ರಿ ಸರ್. ಈಗ ನಮ್ ನ್ಯಾಯ ಬೇಕು ನೋಡ್ರಿ ಸರ್, ನ್ಯಾಯ ಬೇಕು. ನಮ್ಮ ಮಗಳೇ ನಂದು ಏನ್ ಹೇಳ್ತಾರ ಅದ್ ಮಾಡ್ತಾರ ಸರ್. ನಮ್ ಸುರೇಶ್ ಬೇಕು ನೋಡ್ರಿ, ಲವ್ ಜಿಹಾದ್ ಮಾಡಾಕತ್ತಾರ ಸರ್. ನಂಗೆಲ್ಲ ನಮ್ಮ ನ್ಯಾಯ ಬೇಕು ನೋಡ್ರಿ ಸರ್, ಅಷ್ಟೇ. ಇವತ್ತು ಬೆಳಿಗ್ಗೆ ಒಬ್ಬ ವಿಜಯನಗರದ ಮತಾಂಧ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು ಹುಬ್ಬಳ್ಳಿ ಒಳಗೆ ಒಂದು 5-6 ಜನ ಹಿಂದೂ ಹುಡುಗಿಯರ ಕೂಟ ಸಂಬಂಧ ಇಟ್ಕೊಂಡಾನ. ಅಂದ್ರೆ ಲವ್ ಜಿಹಾದ್ ಬಲೆ ಬೀಳ್ಸಾನ ಅವರೆಲ್ಲ ಪ್ರೈವೇಟ್ ಫೋಟೋಸು ಮತ್ತು ವಿಡಿಯೋಸ್ ಇಟ್ಕೊಂಡು ಅವ್ರನ್ನೆಲ್ಲ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ. ಮತ್ತು ಹೊಳ್ಳಿ ನಿನ್ನೆ ಅವ ಒಂದು ಸಾವ್ಜಿ ಸಮಾಜಕ್ಕೆ ಬೇದು ಒಂದು ಮೆಸೇಜ್ ಹಾಕಿದ್ದ. ಅದರ ಸಂಬಂಧ ಇವತ್ತು ಸಮಾಜದ ಹುಡುಗರು ಮತ್ತು ಎಲ್ಲ ಸಂಘಟನೆ ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ನು ಕರ್ಕೊಂಬಂದು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿಂದ ಅದೇನಾಯ್ತಂದ್ರೆ ಅವ್ನ ಕಡೆಯದವರು ಸಮೀರ್ ಮುಲ್ಲಾನ ಅಣ್ಣತಮ್ಮರು ಮತ್ತು ಅವ್ರ ಅಕ್ಕಂಗಿಯರು ಎಲ್ಲರೂ ಬಂದು ಆ ಹುಡುಗಿ ಮನೆಗೆ ಬಂದು ಆ ಹುಡುಗಿ ಮನೆಗೆ ದಮ್ ಕೊಟ್ಟಾರ. ನಿನ್ನ ಪೀಸ್ ಮಾಡ್ತೀವಿ, ಹೊಳ್ಳಿ ನಿಮ್ಮ ಮನೆ ಪೆಟ್ರೋಲ್ ಹಾಕಿ ಸುಡ್ತೀವಿ, ನೀವು ನಮ್ಮ ಸಮೀರ್ನ ಎಲ್ಲಿಟ್ರಿ ಅಂತೆಲ್ಲ ಕೇಳ್ಯಾರ ಅವರು. ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಅವ್ರ ಮನೆಗೆ ಬ್ಯಾಟ್ ತೊಗೊಂಡು ಒದ್ದು ಕದ ಮುರಿದು ಎಲ್ಲ ಭಾಳ ದಾಂಧಲೆ ಮಾಡ್ಯಾರ ಅಲ್ಲಿ. ಅದಕ್ಕೆ ನಾವು ಇವತ್ತಿಗೆ ಹಳೆ ಹುಬ್ಬಳ್ಳಿ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡ್ಯಾರ. ಅವ್ರ ಮನೆಯವರೆಲ್ಲ ಬಂದಾರ, ಅವರೆಲ್ಲ ಕಂಪ್ಲೇಂಟ್ ಮಾಡ್ಯಾರ. ಎರಡನೇದ್ದು ಇದು ಜಿಮ್ನಾಗ ಆಗಾಕೊಂತವೆಲ್ಲ ಇವು. ಹುಬ್ಬಳ್ಳಿ ಒಳಗೆ ಮನೆ ಧಾರವಾಡದಾಗ ಒಂದು ಕೇಸ್ ಆಯ್ತು, ಮನೆ ಹುಬ್ಬಳ್ಳಿ ಒಳಗೆ ಒಂದು ಕೇಸ್ ಆಯಿತು. ಜಿಮ್ನೊಳಗೆ ಎಲ್ಲ ಜಿಮ್ನೊಳಗೂ ತಾಯಂದ್ರು ಹೋಗಾರ, ಅಂದ್ರೆ ಹೆಣ್ಮಕ್ಳು ಹೋಗಾರ. ಅಲ್ಲೇ ಮಹಿಳಾ ಟ್ರೈನರ್ ಇಲ್ಲ,
ಅಲ್ಲಿ ಪುರುಷ ಟ್ರೈನರ್ ಇರ್ತಾರೆ, ಅವ್ರಿಗೆ ಸಪ್ರೇಟಾಗಿ ಜಾಗ ಇಲ್ಲ, ಎಲ್ಲ ಮಿಕ್ಸಪ್ ಮಾಡಕ್ಕೆ ಕುಂತಾರೆ. ಅದಕ್ಕೆ ನಾವು ಈಗ ಕಮಿಷನರ್ ಕೊಟ್ಟಾಗ ಒಂದು ಆಗ್ರಹ ಮಾಡೀವಿ, ಎಲ್ಲ ಜಿಮ್ಗಳಲ್ಲಿ ಯಾರು ಮಹಿಳೆಯರು ಹೋಗ್ತಾರ ಅಲ್ಲಿ ಕಂಪಲ್ಸರಿ ಮಹಿಳಾ ಟ್ರೈನರ್ ಇರ್ಬೇಕು ಮತ್ತು ಅವ್ರಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಕಂದ್ರೆ ಆ ಜಿಮ್ಗಳನ್ನ ಬಂದ್ ಮಾಡಿಸ್ಬೇಕು ಅಂತೇಳಿ ನಾವು ಭಾಳ ಪರ್ಟಿಕ್ಯುಲರಾಗಿ ಹೇಳೇವಿ ಅವ್ರಿಗೆ. ಅವ್ರು ಮಾಡಲಿಲ್ಲ ಅಂದರೆ ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಈ ಇನ್ನೊಂದು 2-3 ದಿವಸದೊಳಗೆ ಒಂದು ಉಗ್ರವಾದ ಹೋರಾಟ ತೊಗೊತೀವಿ. ಸರ್, ಯುವತಿ ಮೇಲೆ ಹಲ್ಲೆ ಮಾಡಿದ್ದು ಯಾವಾಗ? ಯುವತಿ ಮೇಲೆ ಅಲ್ಲ, ಯುವತಿಯರ ಮನೆ ಮೇಲೆ ಹಲ್ಲೆ ಮಾಡ್ಯಾರ. ಇವತ್ತು ಬಂದವರು ಇವತ್ತು ಬೆಳಿಗ್ಗೆ ಮಾಡ್ಯಾರ. ಬೆಳಿಗ್ಗೆ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರು ನಾವು ಪೆಟ್ರೋಲ್ ಹಾಕಿ ಸುಡ್ತೀವಿ, ನಿಮ್ಮನ್ನ ಏನು ನೀನು ಇದು ಮಾಡಿದ್ಲಿಕ್ಕೆ ನಿನ್ನ ಫೋಟೋ ಎಲ್ಲ ಲೀಕ್ ಮಾಡ್ತೀವಿ, ಫೋಟೋಸು ವಿಡಿಯೋಸ್ ಎಲ್ಲ ಅದಾವೆ, ನೀನು ಪ್ರೈವೇಟ್ ಫೋಟೋಸ್ ವಿಡಿಯೋಸು ಅವ್ನು ಲೀಕ್ ಮಾಡ್ತೀವಿ, ನೀನು ಸುಸೈಡ್ ಮಾಡ್ಕೊಂಡು ಸಾಯ್ಬೇಕಂತ ಹಿಂಗೆ ಹೇಳ್ಯಾರ. ಈ ಯುವತಿಗೆ ಈ ಯುವಕನಿಗೆ ಹೇಗೆ ಪರಿಚಯ ಅನ್ನೋದೇನಾದ್ರು ವಿಷಯ? ಅವರೆಲ್ಲ ಪರಿಚಯ ಮೊದಲಕ್ಕೆ ಒಂದು ಹುಡುಗರು ಪರಿಚಯ ಮಾಡ್ಕೊಂಡ್ರು. ಜಿಮ್ಮಿಗೆ ಹೋಗ್ಬೇಕಂದ್ರೆ ಈಕಿ ಜಿಮ್ ಬೇರೆ, ಆಕಿ ಜಿಮ್ ಬೇರೆ. ಇವ ಜಿಮ್ ಟ್ರೈನರ್ ಅದ ಮತ್ತು ಜಿಮ್ ನಡೆಸ್ತಾರೆ ಇವರು. ಯಾವ ಜಿಮ್ ಸರ್ ಈ ಯುವಕಂದು? ಆಕೆ ಹುಡುಗಿ ಹೋಗೋದು ಮಸಲ್ ಫ್ಯಾಕ್ಟ್ರಿಗೆ ಹೋಗ್ತಾಳ. ಇನ್ನೊಂದು ಯಾವುದೋ ಒಂದು ಜಿಮ್ಮಿನ ಹೆಸರು ಐತ್ರಿ, ಒಂದು ಜಿಮ್ ಐತಿ. ಈಗೇನು ಆಗ್ರಹ ಮಾಡ್ತಾರೆ ಸರ್ ಪೊಲೀಸ್ ಕಮಿಷನರ್ ಆಗಿ? ಈಗ ನಾವು ಹೇಳೀವಿ, ಈ ಮೊನ್ನೆ ನಾವು ಹೇಳಿದಾಗ ಅನೇಕರ ಒಂದು ಲವ್ ಜಿಹಾದ್ ಪ್ರಕರಣ ಆದಾಗ ಅವ್ರು ಹೇಳಿದ್ರೆ ಇದೇ ಕೊನೆ ಆಕೈತಿ, ಇನ್ನು ಮುಂದೆ ಯಾವುದೇ ಲವ್ ಜಿಹಾದ್ ಪ್ರಕರಣ ಆಗಲ್ಲ ನಾವು ನೋಡ್ಕೊತೀವಿ. ಅವರು DCP ಅವ್ರು ಬಂದು ನಮ್ಗೆ ಹೇಳಿದ್ರು ಅವತ್ತು, ಇನ್ನು ಮುಂದೆ ನಾವು ಅವ್ರನ್ನ ಕರೆದು ಅಂಜುಮನವ್ರು ಕರೆದು ಮಾತಾಡ್ತೀವಿ ಅಂತೇಳಿ ನಾವು ಇವತ್ತು ಆಗ್ರಹ ಮಾಡೀವಿ. ಅಕಸ್ಮಾತ್ ಇನ್ನು ಮುಂದೆ ಇದೇ ತರಪ ಹಾಕೊಂತ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅವ್ರನ್ನ ಏನು ಇವತ್ತಿನ ನಾವು ಮಾಡೇವಿ, ಮನೆಗೆ ಹೋಗಿ ತೊಗೊಂಬಂದು ಅವ್ನಿಗೇನು ಪೊಲಿಟಿಷನ್ಗೆ ಒಪ್ಪೀವಿ. ಈ ಕೆಲಸ ನಿರಂತರವಾಗಿ ನಡೆದಿದೆ. ನಿಮ್ಮ ಹೆಸರು ಸರ್? ರಘು ಯಲ್ಲಕ್ನವ್ರು, ಸಾಮಾಜಿಕ ಕಾರ್ಯಕರ್ತ.